ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ ಕೋ-ಎಜುಕೇಶನ್ ಸ್ಕೂಲ್ affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಲಿಂಗಸ್ಕೂರ್ ರೋಡ್ near old check post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The Next Gen Preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and 1st standard to 10th standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಯಾ ತಲಾಬ್ನಲ್ಲಿ 6 ಶಾಲಾ ಕೊಠಡಿಗಳ ಉದ್ಘಾಟನೆ. ವಾರ್ಡಿನ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಸೋಮವಾರದಿಂದ ಎಲ್ಲ ದೇವಸ್ಥಾನಗಳು ಪ್ರಾರಂಭ. ಭಕ್ತರ ದರ್ಶನಕ್ಕೆ ಪೂರ್ವ ಸಿದ್ಧತೆ. ಜುಲೈನಲ್ಲಿ ಶಾಲೆಗಳು ಆರಂಭಿಸಲು ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿಲ್ಲ. ಸಚಿವ ಸುರೇಶ್ ಕುಮಾರ್. ಸಿಯಾ ತಲಾಬ್ನಲ್ಲಿ 50 ಲಕ್ಷ ರೂಪಾಯಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಭೂಮಿ ಪೂಜೆ. ಬಿಜೆಪಿ ನಗರ ವಿವಿಧ ಮೋರ್ಚಾಗಳಿಗೆ ನೇಮಕಾತಿ ಆದೇಶ ವಿತರಣೆ. ಪಕ್ಷದ ಸಂಘಟನೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಜೊಳ್ಳಿ ಗ್ರಾಮದಲ್ಲಿ 18 ಕೋಟಿ ರೂಪಾಯಿ ವೆಚ್ಚದ ಕಾಲುವೆ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. ರಾಮರಾವ್ ಗಂಗಾಖೇಡ್ ನಿಧನ. ಬ್ರಾಹ್ಮಣ ಮಹಾಸಭಾದಿಂದ ಶ್ರದ್ಧಾಂಜಲಿ. ಜನ್ಮದಿನ ಆಚರಿಸಿಕೊಂಡರೆ ಕಾಂಗ್ರೆಸ್ ಟಿಕೆಟ್ ಸಿಗುವುದಿಲ್ಲ. ಸೈಯದ್ ಯಾಸಿನ್. ಈದ್ಗಾ ಮೈದಾನ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಸೈಯದ್ ಸೋಹಿಲ್ ಚಾಲನೆ. ಮತ್ತು ಅಕ್ರಮ ಮದ್ಯ ಮಾರಾಟ ತಡೆಯಲು ಆಗ್ರಹಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಾಗ್ನೂರು ಗ್ರಾಮದ ಮಹಿಳೆಯರು. ನಗರದ ವಾರ್ಡ್ ನಂಬರ್ 30 ಮತ್ತು
31ರ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ಅನುದಾನ ನೀಡಿರುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ವಾರ್ಡ್ ನಂಬರ್ 30 ಮತ್ತು 31ರ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ಅನುದಾನ ನೀಡಿರುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಸಿಯಾತಲ ಬಡಾವಣೆಯಲ್ಲಿ 80 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ 6 ನೂತನ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಚುನಾವಣೆ ಸಂದರ್ಭದಲ್ಲಿ ಜನತೆಗೆ ನೀಡಿದ ಭರವಸೆಯಂತೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲಾಗಿದೆ. ವಾರ್ಡ್ ನಂಬರ್ 30 ಮತ್ತು 31ರ ಜನತೆಗೆ ನೀಡಿದ ಭರವಸೆಯಂತೆ ನಡೆದುಕೊಂಡಿರುವುದಾಗಿ ಹೇಳಿದರು. ಸುಖಾಣಿ ಕಾಲೋನಿ ಸೇರಿದಂತೆ 3 ಬಡಾವಣೆಗಳಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗುವುದು. ವೆಂಕಟರಮಣ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ ಎಂದರು. ಜನರು ಸಂಕಷ್ಟಕ್ಕೆ ಒಳಗಾದ ಸಂದರ್ಭದಲ್ಲಿ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಮೊಟ್ಟ ಮೊದಲಿಗೆ ಬಹುಶಃ ಸಿಯಾತಲಾಬ್ ಇದು ಒಂದು ಭಾರತ ದೇಶ ಇದ್ದಂಗ ಎಲ್ಲ ಜನಾಂಗದವರು ಸಿಯಾತಲಾಬಲ್ಲಿ ವಾಸ ಮಾಡಿದ್ದಾರೆ. ಅಷ್ಟೊಂದು ಚರಿತ್ರೆ ಉಳ್ಳಂತ ಸಿಯಾತಲಾಬ್. ಯಾಕೆಂದ್ರೆ ಎಲ್ಲ ವರ್ಗ SC ST ಜನರಲ್ ಮೈನಾರಿಟಿ ಎಲ್ಲರೂ ಈ ಸಿಯಾತಲಾಬಲ್ಲಿ ವಾಸ ಮಾಡಿದ್ದಾರೆ 30-31. ಹಾಗಾಗಿ ಈ ಭಾಗ ಬಹಳಷ್ಟು ನನ್ನ ಗಮನಕ್ಕೆ ಇರ್ತದೆ ಯಾವುದು. ಮತ್ತು ಇದು ಅತ್ಯಂತ ಬಡ ಜನರು ವಾಸಿಸುವಂತ ಜಾಗ ಇದು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಾಯಚೂರಿನಲ್ಲಿ ಹೆಚ್ಚು ಬಡ ಜನರು ಎಲ್ಲಾದ್ರೂ ಇದ್ರೆ ಅದು ಸಿಯಾತಲಾಬಲ್ಲಿದ್ದಾರೆ ಅಂದ್ರೂ ತಪ್ಪಾಗಲಿಲ್ಲ. ಈ ಬಡ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಆಗ್ಬೇಕು, ಒಳ್ಳೆಯ ಮುಂದೆ ಉದ್ಯೋಗ ಆಗ್ಬೇಕು, ಜೀವನ ಸರಿಯಾಗಬೇಕು ಅಂತಂದ್ರೆ ಒಂದು ಒಳ್ಳೆಯ ಶಾಲೆಯ ಕಟ್ಟಡ ಇರುವಂತದ್ದು ಬಹಳ ಮುಖ್ಯ. ಈ ಶಾಲೆಯಲ್ಲಿ ಇದ್ದಂತ ಎಲ್ಲ ಶಿಕ್ಷಕರು ವೃಂದದವರು ತಮ್ಮ ಖರ್ಚಿನಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡೋದು, ಎಲ್ಲ ನೀರು ಕುಡಿಸೋದು, ನೀರಿನ ಫಿಲ್ಟ್ ಹಾಕೋದು ಮಾಡ್ತಾ ಇದ್ರು. ನನಗೆ ಬಹಳ ಸಂತೋಷ ಆಗ್ತಿತ್ತು. ಒಂದೊಂದ್ಸರಿ ನಮ್ಗೂ ಬಹಳ ಏನಪ್ಪ ನಾವು ನಮ್ಮ ನೀರು ಕೊಡುಗೆ ಇಲ್ಲ ಅಂತ ಅನಿಸ್ತಿತ್ತು. ಹಾಗಾಗಿ ನಾನು ಒಂದ್ಸರಿ ಬಂದು ನೋಡಿ ಮೇಲೆ 5 ರೂಮ್ಗಳು ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಹೊಸ ಬಿಲ್ಡಿಂಗ್ ಆಗಬೇಕು. ಇಲ್ಲಿ ಹಳೆ ಬಿಲ್ಡಿಂಗ್ ಇದೆ, ಯಾರು ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ. ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಾಗ ಕೆಳಗಡೆ ಬಂದ 6 ರೂಮ್ ಕೊಟ್ಟಿವಿ. ಒಟ್ಟು ಈ ಶಾಲೆಗೆ ನಾನು ಚುನಾಯಿತನಾದ ಮೇಲೆ ಕೊಟ್ಟಿದ್ದಂತ ಅಮೌಂಟ್ ಬಹುಶಃ ಯಾವ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಶಾಲೆಗೆ ಯಾರು ಇಷ್ಟು ಕೊಟ್ಟಿರ್ಲಿಕ್ಕಿಲ್ಲ. ಅಷ್ಟೊಂದು ಹೆಚ್ಚು ಅನುದಾನ ಸಿಯಾತಲಾಬ್ ಶಾಲೆಗೆ ನಾನು ಕೊಟ್ಟಿದ್ದೇನೆ. ಮತ್ತು ಇಲ್ಲಿಯ ಶಿಕ್ಷಕ ವೃಂದದವರು ಮತ್ತು SDMC ಅಧ್ಯಕ್ಷರು ಅಷ್ಟೇ ಶ್ರಮ ಪಡ್ತಾರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಮತ್ತು ಶ್ರಮ ಪಡ್ತಾರೆ, ಬಹಳಷ್ಟು ಶ್ರಮ ಪಡ್ತಾರೆ. ಸೊ ಹಾಗಾಗಿ ನಮಗೂ ಖುಷಿ ಆಗ್ತದ. ಬಟ್ ನಾನು ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡೋದು ಇಷ್ಟೇ, ಬರೀ ಶಿಕ್ಷಕ ವೃಂದದವರು ಕಷ್ಟಪಟ್ಟರೆ ನಿಮ್ಮ ವಿದ್ಯಾರ್ಥಿ ಮುಂದೆ ಬರಂಗಿಲ್ಲ, ಪೋಷಕರು ಅಷ್ಟೇ ಕಷ್ಟಪಡಬೇಕು. ಇವತ್ತು ಸರ್ಕಾರದಿಂದ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಬಟ್ಟೆ, ಮನೆ, ಸ್ಕೂಲು, ಸೈಕಲ್, ಚಪ್ಪಲಿ, ಬೂಟು, ಪುಸ್ತಕ ಎಲ್ಲ ಕೊಡ್ತೀವಿ, ಊಟ ಎಲ್ಲ ಕೊಡ್ತೀವಿ. ನಿಮ್ಮ ಪ್ರೋತ್ಸಾಹ ಮನೆಯಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದು ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ನಿಮ್ಮ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾವಂತರಾಗ್ತಾರೆ, ಹೆಚ್ಚು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಹಕಾರ ಆಗ್ತದ. ಹಾಗಾಗಿ ಮುಂದಿನ ದಿನದಲ್ಲಿ ನೀವು ನಮ್ಮ ಶಿಕ್ಷಕ ವೃಂದದ ಜೊತೆ ಕೈ ಜೋಡಿಸಿ ನಿಮ್ಮ ವಿದ್ಯಾರ್ಥಿಗೆ ಶಿಕ್ಷಕರು ಹೆಂಗಿರ್ತಾರಂದ್ರೆ ಕಣ್ಣಿಗೆ ಕಾಣುವ ದೇವ್ರ ಹೆಂಗಿರ್ತಾರೋ ಅವ್ರು ಯಾವ ವಿದ್ಯಾರ್ಥಿ ದಡ್ಡ ಆಗ್ಬೇಕು, ಈ ವಿದ್ಯಾರ್ಥಿ ಫೇಲ್ ಆಗ್ಬೇಕು, ಈ ವಿದ್ಯಾರ್ಥಿ IAS ಆಗ್ಬೇಕು, ಈ ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ಇರಂಗಿಲ್ಲ. ಪಾಪ ಎಲ್ಲರೂ ವಿದ್ಯಾಭ್ಯಾಸ ಮುಂದೆ ಬರ್ಬೇಕು, ಎಲ್ಲರೂ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರ್ಬೇಕಂತೇಳಿ ಶಿಕ್ಷಕರು ಹೋಗ್ತಾರೆ. ಅಂತವ್ರ ಜೊತೆ ತಾವು ಕೈ ಜೋಡಿಸ್ಬೇಕು. ನಿಮ್ಮ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ನಿಮ್ಮ ಕುಟುಂಬ ಮುಂದೆ ಬರಬೇಕು, ನಮ್ಮ ರಾಯಚೂರು ಕ್ಷೇತ್ರ ಮುಂದೆ ಬರಬೇಕು, ನಮ್ಮ ದೇಶ ಮುಂದೆ ಬರ್ಬೇಕಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಅಂತ ಕೆಲಸದಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಶಿಕ್ಷಕರ ಜೊತೆ ಕೈ ಜೋಡಿಸ್ಬೇಕು. ನಿಮ್ಗೆ ಯಾವ ಮೂಲಭೂತ ಸೌಕರ್ಯ ಬೇಕು, ಏನು ಸಮಸ್ಯೆ ಇದ್ರೆ ನನ್ನ ಹತ್ರ ತಗೊಂಡ್ಬಂದು ನಾನು ಬಗೆಹರಿಸ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಶ್ರೀನಿವಾಸ್ ರೆಡ್ಡಿ, ಎನ್ ಕೇಶವ್ ರೆಡ್ಡಿ, ನಗರಸಭೆ ಮಾಜಿ ಸದಸ್ಯರಾದ ಸೈಯದ್ ಶಾಲಂ, ಯೂಸುಫ್ ಖಾನ್, ಯು ದೊಡ್ಡ ಮಲ್ಲೇಶಪ್ಪ, ಆರ್ ತಿಮ್ಮಯ್ಯ, ನಗರಸಭೆ ಸದಸ್ಯ ಭೀಮರಾಯ, NK ನಾಗರಾಜ್, ಶ್ಯಾಮ್ ಸುಂದರ್, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾಮಾರಿ ಕೊರೋನಾ ವೈರಸ್ ಹರಡುವುದರ
ನಿಟ್ಟಿನಲ್ಲಿ ದೇಶದಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿರುವುದರಿಂದ ಕಳೆದ 2 ತಿಂಗಳಿನಿಂದ ಮಠ, ಮಸೀದಿ, ಚರ್ಚ್ಗಳಿಗೆ ಪ್ರವೇಶ ನಿಷೇಧಿಸಲಾಗಿತ್ತು. ಆದರೆ ಇದೀಗ ಸರ್ಕಾರದ ಆದೇಶದಂತೆ ಜೂನ್ 8ರಿಂದ ದೇವಾಲಯಗಳನ್ನು ತೆರೆಯಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಮಹಾಮಾರಿ ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದೇಶದಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿರುವುದರಿಂದ ಕಳೆದ 2 ತಿಂಗಳಿನಿಂದ ಮಠ, ಮಸೀದಿ, ಚರ್ಚ್ಗಳಿಗೆ ಪ್ರವೇಶ ನಿಷೇಧಿಸಲಾಗಿತ್ತು. ಆದರೆ ಇದೀಗ ಸರ್ಕಾರದ ಆದೇಶದಂತೆ ಜೂನ್ 8ರಿಂದ ದೇವಾಲಯಗಳನ್ನು ತೆರೆಯಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಈಗಾಗಲೇ ದೇವಸ್ಥಾನ ಸ್ವಚ್ಛತೆ, ಸ್ಯಾನಿಟೈಸರ್ ಸಿಂಪಡಣೆ, ಭಕ್ತರು ಸಾಮಾಜಿಕ ಅಂತರದಲ್ಲಿ ಪ್ರವೇಶಿಸಲು ಬಾಕ್ಸ್ಗಳ ನಿರ್ಮಾಣ, ಬ್ಯಾರಿಕೇಡ್ ಅಳವಡಿಕೆ ಸೇರಿದಂತೆ ಇನ್ನಿತರೆ ವ್ಯವಸ್ಥೆಗಳನ್ನು ದೇವಾಲಯಗಳು ಮಾಡಿಕೊಳ್ಳುತ್ತಿವೆ. ದೇವಾಲಯಕ್ಕೆ ಬರುವ ಭಕ್ತರು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕಿದ್ದು, ಕೆಲವು ಕಡೆ ದೇವಸ್ಥಾನದ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಕಂದಗಡ್ಡೆ ಮಾರಮ್ಮ ದೇವಾಲಯವನ್ನು ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಮಾಡಲಾಗಿದೆ. ನಗರದ ನಂದೀಶ್ವರ ದೇವಸ್ಥಾನದಲ್ಲಿಯೂ ಕೂಡ ಸಿದ್ಧತೆಗಳು ನಡೆದಿವೆ. ರೋಗ ಭೀತಿಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಮಾಜಿಕ ಅಂತರ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಕ್ತರ ನಡುವೆ ಕನಿಷ್ಠ 6 ಮೀಟರ್ ಅಂತರದಲ್ಲಿ ರಸ್ತೆಯ ಎಡ ಮತ್ತು ಬಲ ಭಾಗದ ರಸ್ತೆಯುದ್ದಕ್ಕೂ ಗುರುತು ಹಾಕಲಾಗಿದೆ. ಇದರ ಅನುಸಾರವಾಗಿಯೇ ಸಾಲಿನಲ್ಲಿ ಭಕ್ತರು ದೇವಸ್ಥಾನದ ಒಳ ಪ್ರವೇಶಿಸಿ ದರ್ಶನಾಶೀರ್ವಾದ ಪಡೆದುಕೊಳ್ಳಬೇಕಾಗಿದೆ. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ರಾಜ್ಯದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ತಿಂಗಳಲ್ಲಿ ಶಾಲೆ ಪ್ರಾರಂಭ ಮಾಡುವ ನಿರ್ಧಾರ ಇನ್ನೂ ಶಿಕ್ಷಣ ಇಲಾಖೆ ತೆಗೆದುಕೊಂಡಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ರಾಜ್ಯದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ತಿಂಗಳಲ್ಲಿ ಶಾಲೆ ಪ್ರಾರಂಭ ಮಾಡುವ ನಿರ್ಧಾರ ಇನ್ನೂ ಶಿಕ್ಷಣ ಇಲಾಖೆ ತೆಗೆದುಕೊಂಡಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಅವರು ಹೇಳಿದರು. ಅವರು ನಿನ್ನೆ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ಬಗ್ಗೆ ಇನ್ನೂ ಶಿಕ್ಷಣ ಇಲಾಖೆಯು ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಶಾಲೆ ಆರಂಭಿಸಲು ಪಾಲಕರ ಮತ್ತು ಶಿಕ್ಷಣ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ದಿನಾಂಕ ನಿಗದಿಪಡಿಸಲಾಗುತ್ತದೆ. ಜೂನ್ 10ರಿಂದ ಅಭಿಪ್ರಾಯ ಕ್ರೋಢೀಕರಿಸಲಾಗುತ್ತದೆ. LKG, UKG ಮತ್ತು ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ರದ್ದುಪಡಿಸಲಾಗುತ್ತದೆ ಎನ್ನುವುದು ಸುಳ್ಳು ಎಂದರು. ರಾಜ್ಯದಲ್ಲಿ ಜೂನ್ 25ರಿಂದ ಜುಲೈ 4ರವರೆಗೆ SSLC ಪರೀಕ್ಷೆಗಳು ಆರಂಭವಾಗಲಿವೆ. ಸರ್ಕಾರ ಈಗಾಗಲೇ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದ ಹೈಕೋರ್ಟ್ ಆದೇಶದ ಪ್ರಕಾರ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಜೂನ್ 10ರಿಂದ 20ರವರೆಗೆ ಪುನರ್ಮನನ ಕಾರ್ಯಕ್ರಮವು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಸ್ಯಾನಿಟೇಷನ್ ಅಳವಡಿಸಿಕೊಳ್ಳಬೇಕು ಹಾಗೂ ಥರ್ಮಲ್ ಸ್ಕ್ಯಾನಿಂಗಿಗೆ ಒಳಪಡಿಸಲಾಗುತ್ತದೆ ಎಂದರು. ಈಗ ಶಾಲೆ ಪ್ರಾರಂಭ ಮಾಡುವ ಯಾವುದೇ ನಿರ್ಧಾರನ ಶಿಕ್ಷಣ ಇಲಾಖೆ ತಗೊಂಡಿಲ್ಲ. ನಾವು ಎಲ್ಲ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅಭಿಪ್ರಾಯ ಸಂಗ್ರಹಿಸಿ ನಾವು ದಿನಾಂಕಗಳನ್ನ ನಾವು ಘೋಷಿಸ್ತೀವಿ. ಯಾವ ದಿನಾಂಕವನ್ನು ಕೂಡ ನಿಶ್ಚಯ ಮಾಡೋದೆಲ್ಲ ಹೇಳ್ತಾರೆ, ಜುಲೈ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅಂತ. ಅದು ಯಾವುದೂ ಕೂಡ ದಿನಾಂಕವನ್ನ ಶಿಕ್ಷಣ ಇಲಾಖೆ ಘೋಷಿಸಿಲ್ಲ, ನಿರ್ಧರಿಸಿಲ್ಲ. ಬದಲಿಗೆ ಎಲ್ಲರ ಅಭಿಪ್ರಾಯ ಕ್ರೋಢೀಕರಿಸಿ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಇನ್ನೊಂದು ಬಹಳಷ್ಟು ಜನದ್ದು ಅನಿಸಿಕೆ ಇದೆ, ಈ LKG, UKG ಮತ್ತೆ ಪ್ರೈಮರಿ ಶಾಲೆ ಮಕ್ಕಳನ್ನ ಈಗಂತೂ ನಾವು ಶಾಲೆ ಕಳಿಸಲ್ಲ ಅಂತ ಪೋಷಕರ ಮನಸ್ಸಲ್ಲಿ ಬಂದಿದೆ. ಅದನ್ನೂ ಕೂಡ ನಾವು ಗಣನೆಗೆ ತಗೊಂಡು ನಾವು ಮುಂದಿನ ದಿನಾಂಕವನ್ನ ನಾವು ಘೋಷಿಸ್ತೀವಿ. ಜೊತೆಗೆ ನಮ್ಗೇನಾದ್ರೂ ಕೂಡ ತುಂಬಾ ದಿನ ಕಡಿತಾ ಇದ್ರೆ ನಮ್ಮ ಸಿಲೆಬಸ್ ಅಲ್ಲಿ ನಮ್ಮ ಪಠ್ಯ ಏನಿದೆ ಆ ಪಠ್ಯದಲ್ಲಿ ಕೂಡ ಯಾವುದು ಹೊರೆ ಅನ್ನಿಸದೇ ಇರಂಗೆ ಅದರಲ್ಲಿ ಕಡಿತ ಮಾಡೋದಕ್ಕೆ ನಮ್ಮ DSERT ಇದರಲ್ಲಿ ಕಾರ್ಯ ಮಾಡ್ತಾ ಇದೆ. ಮಕ್ಕಳಿಗೆ ಮುಂದಿನ ತರಗತಿಗೆ ಹೋಗಲಿಕ್ಕೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಸಿಲೆಬಸ್ನ ನಾವು ರೆಡಿ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಯಾರ್ಯಾರು ಈ ಲಾಕ್ಡೌನ್ನಿಂದ ಉದ್ಯೋಗ ಹೋಯಿತು ಅವರೆಲ್ಲ ತಮ್ಮ ಸ್ವಂತ ಸ್ಥಳಕ್ಕೆ ಹೋಗಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ತಾವು ಇರುವ ಜಾಗದಲ್ಲೇ ಹತ್ತಿರದ ಪರೀಕ್ಷಾ ಕೇಂದ್ರದಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅದೇ ಥರ ಕೆಲವು ಹಾಸ್ಟೆಲ್ಗಳು, ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಯಾರಿದ್ರು ಆ ಮಕ್ಕಳು ಕೂಡ ಊರಿಗೆ ಹೋಗಿದ್ದಾರೆ. ಅವರು ಕೂಡ ತಮ್ಮ ಊರಲ್ಲಿ ಹತ್ತಿರ ಇದ್ದರೆ ಬರೀಬಹುದು ಅಂತ ಅವಕಾಶ ಕೊಟ್ಟಿದ್ದೀವಿ. ಒಂದು ಅಂದಾಜಿನ ಪ್ರಕಾರ ಸುಮಾರು 16,000 ಜನ ಮಕ್ಕಳು ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರವನ್ನ ಬದಲಾವಣೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಕೇಂದ್ರದ ಹೆಸರಿನಲ್ಲೇ ಅವರಿಗೆ ಹಾಲ್ ಟಿಕೆಟ್ ನಾವು ಕೊಡ್ತಾ ಇದ್ದೀವಿ. ಜುಲೈ 4ನೇ ತಾರೀಕುವರೆಗೂ ನಮ್ಮ ರಾಜ್ಯದಲ್ಲಿ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಈ ಪರೀಕ್ಷೆನಲ್ಲಿ 2 ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ. ಒಂದು, ಮಕ್ಕಳ ಸುರಕ್ಷತೆ.
ಯಾರು SSLC ಪರೀಕ್ಷೆಗೆ ಸುಮಾರು 8,48,203 ಮಕ್ಕಳು ಯಾರು ಪರೀಕ್ಷೆ ಬರೀಲಿಕ್ಕೆ ಬರ್ತಾ ಇದ್ದಾರೆ, ಅವರ ಆರೋಗ್ಯದ ಬಗ್ಗೆ, ಅವರ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಗಮನವನ್ನು ನಾವು ಕೊಡ್ತಾ ಇದ್ದೀವಿ, ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಅದು ಮೊದಲನೇ ಆದ್ಯತೆ. ಮತ್ತು ಎರಡನೇದು, ಈ ಎಲ್ಲ ಮಕ್ಕಳು ಏಪ್ರಿಲ್ 9ನೇ ತಾರೀಕಿಗೆ ಅವ್ರ ಪರೀಕ್ಷೆ ಮುಗಿದೋಗ್ಬಿಡ್ಬೇಕಾಯಿತು. ಸುಮಾರು 100 ದಿನಗಳ ನಂತರ ಈ ಪರೀಕ್ಷೆ ನಡೀತಾ ಇದೆ. ಆ ಎಲ್ಲ ಮಕ್ಕಳಿಗೆ ಈ ಪರೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇದೆ. ಇವತ್ತು ಆತ್ಮವಿಶ್ವಾಸನ ತುಂಬಬೇಕು. ಸೊ ಆತ್ಮವಿಶ್ವಾಸ ತುಂಬುವ ಕಾರ್ಯವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, BEOಗಳು ಅವರವ್ರದ ಇತಿಮಿತಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾವು ಚಂದನದ ಮೂಲಕ ಅವರಿಗೆ ತರಗತಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ದೂರದರ್ಶನದ ಚಂದನದ ಕಾರ್ಯಕ್ರಮ ಮತ್ತು ಆಕಾಶವಾಣಿ ಕಾರ್ಯಕ್ರಮ ಆ ಮಕ್ಕಳಿಗೆಲ್ಲರಿಗೂ ಕೂಡ ಹೆಚ್ಚು ಚೈತನ್ಯವನ್ನು ಕೊಟ್ಟಿದೆ. ಮತ್ತೊಮ್ಮೆ ನಾವು ಜೂನ್ 10ನೇ ತಾರೀಕಿಂದ ಚಂದನದಲ್ಲಿ 10 ದಿವಸಗಳ ಕಾಲ ಪುನರ್ಮನನ ತರಗತಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ ಪರೀಕ್ಷೆಗೆ ಬರುವ ಎಲ್ಲ ಮಕ್ಕಳಿಗೂ ಕೂಡ ಮಾಸ್ಕ್ ಅನ್ನ ಕೊಡ್ತಾ ಇದ್ದೀವಿ. ಅವರನ್ನ ಸಾಮಾಜಿಕ ಅಂತರದಲ್ಲಿ ಕೂಡಿಸಿ ಪರೀಕ್ಷೆ ಬರೀಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸ್ಯಾನಿಟೈಸರ್ನ ಹಾಕಿ ಅವರ ಕೈನ ಸ್ವಚ್ಛಗೊಳಿಸೋ ಒಂದು ಕಾರ್ಯಕ್ರಮ, ಮತ್ತೆ ಅವರ ಆರೋಗ್ಯ ತಪಾಸಣೆನ ಪ್ರತಿ ಮಗುವನ್ನ ಪ್ರತಿ ದಿವಸ ಪರೀಕ್ಷಾ ಕೇಂದ್ರದಲ್ಲಿ ನಾವು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದೇ ಒಂದು ಮಗು ಈ ಪರೀಕ್ಷೆಯಿಂದ ವಂಚಿತ ಆಗಬಾರದು ಅನ್ನೋಕ್ಕೋಸ್ಕರ ಸಾರಿಗೆ ವ್ಯವಸ್ಥೆಯನ್ನ ಕಟ್ಟ ಕಡೆಯ ಮಗು, ಈ ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಯ ಮಗು ಕೂಡ ಅದು ಸುಖವಾಗಿ ಬರಬೇಕು, ಪರೀಕ್ಷೆ ಬರಿಬೇಕು ಅನ್ನೋಕ್ಕೋಸ್ಕರ ಜಿಲ್ಲಾಡಳಿತ ಮತ್ತು ಸಾರಿಗೆ ಇಲಾಖೆ ಅವರು ಕೂಡ ಚರ್ಚೆ ಮಾಡೋದು ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ. ಒಟ್ಟಾರೆ ಈ SLC ಪರೀಕ್ಷೆ ಈಗ ಜಾಹೀರಾತು. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು NDA ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. దండాలయ్య దండాలయ్య మాతో నేను ఉండాలయ్య. ఏడుస్తారంట్రా? దేవుడు గుడివదిలి మనతో ఉండడానికి వస్తున్నారా? పండగ చేసుకోవాలరా? ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in Kannada, English medium, May 10th to July 31st, 2020. Classes timing morning 7 a.m. to 12 p.m. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extra curriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities:
good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 83100 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351 29938 94495 43549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Restigood, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops,
Even the child now. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, nursery, LKG, UKG and first standard to 10th standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact. Address: Lingaspur Road, opposite Agriculture University, Raichur. Mobile number 90351 29938 96322 38227 94495 43549. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 SSLC ವಿಷಯಗಳು: ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್: PUC ಸೈನ್ಸ್, PUC ಕಾಮರ್ಸ್, ITI courses, diploma paramedical courses, diploma engineering courses. For 3 subjects, ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421 77608 4621 77604 62421. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 30ರ ಸಿಯಾತಲ ಬಡಾವಣೆಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 30ರ ಸಿಯಾತಲ ಬಡಾವಣೆಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಜನತೆಗೆ ಕೊಟ್ಟ ಭರವಸೆಯಂತೆ ನಡೆದುಕೊಂಡಿದ್ದೇನೆ. ಜನರ ಮೂಲ ಸೌಲಭ್ಯ ಕಲ್ಪಿಸುವಂತೆ
ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಬಡಾವಣೆಯಲ್ಲಿ ಅಗತ್ಯ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದರು. ಕೊಳಚೆ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು. ಅಗತ್ಯ ಅನುದಾನ ಬಿಡುಗಡೆ ಮಾಡುವ ಮೂಲಕ ಜನರಿಗೆ ನೀಡಿದ ಭರವಸೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಇದಕ್ಕೂ ಮೊದಲು ವಾರ್ಡ್ ನಂಬರ್ 18ರಲ್ಲಿ 1.60 ಕೋಟಿ ವೆಚ್ಚದ ಬಿಟಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಕಳಪೆ ಕಾಮಗಾರಿಯಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಇದೇ ಸಂದರ್ಭದಲ್ಲಿ ಸೂಚಿಸಿದರು. ಇವತ್ತು ರಾಯಚೂರಿನ ವಾರ್ಡ್ ನಂಬರ್ 18 ಮತ್ತು ವಾರ್ಡ್ ನಂಬರ್ 30ರಲ್ಲಿ CC ರಸ್ತೆ ಮತ್ತು ಪೇವರ್ ಬ್ಲಾಕ್ಸ್ ಮತ್ತು BT ರಸ್ತೆ ವಾರ್ಡ್ ನಂಬರ್ 18ರಲ್ಲಿ 1,60,00,000 ಮತ್ತು 1 ಕೋಟಿ ರೂಪಾಯಿ ಒಳ ರಸ್ತೆಗಳು ಒಟ್ಟು 2,60,00,000 ಮತ್ತು ವಾರ್ಡ್ ನಂಬರ್ 30ರಲ್ಲಿ 50 ಲಕ್ಷ ರೂಪಾಯಿ CC ರಸ್ತೆ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಕಳೆದ ವರ್ಷದ ಅನುದಾನದಡಿಯಲ್ಲಿ 80 ಲಕ್ಷ ರೂಪಾಯಿ ಸಿಯತಲಾಬ್ ಸರ್ಕಾರಿ ಶಾಲೆಗೆ ಅನುದಾನ ಕೊಟ್ಟು ಈಗಾಗಲೇ ತಯಾರಾಗಿದೆ 6 ರೂಮ್ಗಳು. ಇವತ್ತು ಅದರ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ನಗರಸಭೆ ಸದಸ್ಯ ಸಹೋದರಂತ ಶ್ರೀನಿವಾಸ ರೆಡ್ಡಿ ಅವರು ಈ ಭಾಗದ ಜನರ ಕಷ್ಟಗಳನ್ನು ಕೇಳಿ ನಮ್ಮ ಈ ಭಾಗದ ನಾಯಕರಾದಂಥ ಎಲ್ಲ ನಮ್ಮ ಯೂಸುಫ್ ಖಾನ್ ಅವರು, ಶಾಂಬೈ ಅವರು, ಕೇಶವ ರೆಡ್ಡಿ ಅಣ್ಣನವರು, ಎಲ್ಲರೂ ಮುತ್ತಣ್ಣಣ್ಣನವರು ಎಲ್ಲರೂ ಅನೇಕ ಸಲ ಈ ಭಾಗದ ಮೂಲಭೂತ ಸೌಕರ್ಯ ಬಗ್ಗೆ ಗಮನ ತಂದಾಗ ಈಗಾಗಲೇ 3 ಟಾಯ್ಲೆಟ್ಗಳು ಸುಕಾಣಿ ಕಾಲನಿ ಟಾಯ್ಲೆಟು ಮತ್ತು 2 ಟಾಯ್ಲೆಟ್ಗಳು ಈ ಭಾಗಕ್ಕೆ ಮಂಜೂರಾತಿ ಸಿಕ್ಕಿದೆ. ಮುಂದಿನ ಕೆಲವೇ ದಿನದಲ್ಲಿ ಆ ಟಾಯ್ಲೆಟ್ಗಳನ್ನು ಮಾಡ್ತೇವೆ. ಮತ್ತು ಇನ್ನೂ 2 ಕೋಟಿ ರೂಪಾಯಿ ಅನುದಾನ ಈ ಒಂದು 2 ವಾರ್ಡ್ಗಳಿಗೆ 30, 31 ವಾರ್ಡ್ಗಳಿಗೆ ಕೊಟ್ಟಿದ್ದೇನೆ. ಮತ್ತು ಈ ಭಾಗದ ಪ್ರಸಿದ್ಧಿ ಗುಡಿಯಾದಂಥ ವೆಂಕಟರಮಣ ಗುಡಿ ಮತ್ತು ಒಂದು ಸಮುದಾಯ ಭವನ ಯಲ್ಲಮ್ಮ ಗುಡಿ ಹತ್ರ ಸಮುದಾಯ ಭವನನೂ ಸ್ಯಾಂಕ್ಷನ್ ಮಾಡಿದ್ದೇನೆ ಮತ್ತು ವೆಂಕಟರಮಣ ಗುಡಿಗೂ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಹೀಗಾಗಿ ಈ ಭಾಗದ ಜನರಿಗೆ ನಾವು ಏನೇನು ಆಶ್ವಾಸನೆ ಕೊಟ್ಟಿದ್ದೇವೆ ಅವುಗಳೆಲ್ಲವನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಜನರ ಆಶೀರ್ವಾದ, ಜನರಿಗೆ ನಾವೇನು ಭರವಸೆ ಕೊಟ್ಟಿದ್ದೀವಿ ಅವುಗಳನ್ನು ಈಡೇರಿಸುವಂಥ ಕೆಲಸ ನಮ್ಮ ಈ ಪಕ್ಷದ ಮುಖಂಡರು ಮತ್ತು ಈ ಭಾಗದ ಎಲ್ಲ ಹಿರಿಯ ನಾಯಕರು ಸೇರಿ ಮಾಡ್ತೇವೆ. ಜನರಿಗೆ ಯಾವುದೇ ಸಂಕಷ್ಟದಲ್ಲಿದ್ದಾಗ ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಶ್ರೀನಿವಾಸ್ ರೆಡ್ಡಿ, ಎನ್ ಕೇಶವ ರೆಡ್ಡಿ, ನಗರಸಭೆ ಮಾಜಿ ಸದಸ್ಯರಾದ ಸೈಯದ್ ಶಾಲಂ, ಯೂಸುಫ್ ಖಾನ್, ಯು ದೊಡ್ಡಮಲ್ಲೇಶಪ್ಪ, ಆರ್ ತಿಮ್ಮಯ್ಯ, ನಗರಸಭೆ ಸದಸ್ಯ ಭೀಮರಾಯ, ಎನ್ ಕೆ ನಾಗರಾಜ್, ಇ ಶಶಿರಾಜ್, ಶ್ಯಾಮ್ ಸುಂದರ್, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಯ್ಯದ್ ಮುಕ್ತಿಯಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಕ್ಷ ಕಟ್ಟುವ ಕೆಲಸಕ್ಕೆ ಮೋರ್ಚಾಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಮೂಲಕ ಪಕ್ಷವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಪಕ್ಷ ಕಟ್ಟುವ ಕೆಲಸಕ್ಕೆ ಮೋರ್ಚಾಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಮೂಲಕ ಪಕ್ಷವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ತಮ್ಮ ಕಚೇರಿಯಲ್ಲಿ ವಿವಿಧ ಮೋರ್ಚಾಗಳ ಅಧ್ಯಕ್ಷರಿಗೆ ನೇಮಕಾತಿ ಆದೇಶ ನೀಡಿ ಮಾತನಾಡಿದರು. ಎಲ್ಲ ಮೋರ್ಚಾಗಳು ಪಕ್ಷ ಸಂಘಟನೆ ಇಲ್ಲದೆ ಇರುವ ಕಡೆ ಇರುವ ಕಾರ್ಯಕರ್ತರನ್ನು ಗುರುತಿಸಿ ವೇದಿಕೆ ತರುವ ಕೆಲಸ ಮಾಡಬೇಕಿದೆ. ನಗರಸಭೆ ಸದಸ್ಯರು ಬಡಾವಣೆ ಎಲ್ಲ ಜಾತಿ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಕಟ್ಟುವ ಕೆಲಸ ಮಾಡಬೇಕಿದೆ. ಪಕ್ಷದಲ್ಲಿ ಬೇಡದವರು ಬೇಕಾದವರು ಇರುತ್ತಾರೆ. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಗುಂಪುಗಾರಿಕೆ ಅವಕಾಶ ನೀಡದೆ ಪಕ್ಷ ಕಟ್ಟುವ ಕೆಲಸ ಮೋರ್ಚಾಗಳು ಮಾಡಬೇಕಿದೆ. ಹೊಸ ಅಧ್ಯಕ್ಷರುಗಳು ಎಲ್ಲರೊಂದಿಗೆ ಬೆರೆತು ಪಕ್ಷ ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸ ಮಾಡುವಂತೆ ತಿಳಿಸಿದರು. ಮೀಡಿಯಾ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು, ಮೌನೇಶ್ವರು, ಪಕ್ಷದ ಮುಖಂಡರಾದಂಥ ಮೌನೇಶ್ವರು, ತಾಯಪ್ಪನವರು, ಶ್ರೀನಿವಾಸ್ ಅವರು ಮತ್ತು ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಭಾಳ ಸಂತೋಷನೂ ಆಗ್ತದೆ, ದುಃಖನೂ ಆಗ್ತದೆ. ಯಾಕಂದರೆ ಪಕ್ಷ ಕಟ್ಟುವಂಥ ಕೆಲಸ ಭಾಳ ದಿನಗಳ ಹಿಂದೆ ಆಗಬೇಕಾಗಿತ್ತು. ಆದರೂ ಅನಿವಾರ್ಯ ಕಾರಣಗಳಿಂದ ಮಳೆಗಾಲ, ನಮ್ಮ ಸರ್ಕಾರ ನೇಮಕ ಆಗುವ ಪ್ರಕ್ರಿಯೆ ಮತ್ತು ಕೊರೋನಾ ಎಲ್ಲದರಿಂದ ಬಹುಶಃ 3-4 ತಿಂಗಳಾಯಿತು ಇವತ್ತು ನೇಮಕ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಜವಾಬ್ದಾರಿ ಮೋರ್ಚಾದ ಅಧ್ಯಕ್ಷರಾದ ಮೇಲೆ ಮೊದಲು ಯಾವ ಕಾರ್ಯ ಮಾಡಬೇಕು ಮೊದಲಿನ 2-3 ದಿನದಲ್ಲಿ ಅಂತೇಳಿ ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ವಿಸ್ತಾರವಾಗಿ ಹೇಳಿದ್ದಾರೆ. ನೀವು 4 ಜನ ಮಾಡಬೇಕು, 7 ಜನ ಮಾಡಬೇಕು ಅಂತ ಏನಿಲ್ಲ. ಮೊಟ್ಟ ಮೊದಲನೇದಾಗಿ ನೀವು ಒಂದೊಂದು ಜಾತಿಯವರನ್ನು ಮಾಡಬೇಕು. ಮೋರ್ಚಾದಲ್ಲಿ ಸದಸ್ಯರನ್ನಾಗಿ ಒಂದೇ ಜಾತಿಗೆ ನಿಮ್ಮ
ಮಿತ್ರ ಮಂಡಳಿಯವ್ರನ್ನೇ ಮಾಡಬಾರ್ದು. ನಮ್ಮ ದೋಸ್ತರು ನಮಗೆ ಯಾವತ್ತೂ ನಮ್ಮ ಜೊತೆನೇ ಇರ್ತಾರೆ. ಅವರಿಗೆ ಹುದ್ದೆ ಕೊಡ್ರಿ ಕೊಡಬಾಡ್ರಿ, ಅವ್ರು ನಮ್ಮ ಜೊತೆನೇ ಇರ್ತಾರೆ. ರಾಯಚೂರಿನ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಬೇಕು. ಮೊಟ್ಟ ಮೊದಲಿಗೆ ಎಲ್ಲಿ ನಮ್ಮ ಪಕ್ಷ ವೀಕ್ ಇದೆ ಆ ಭಾಗದಿಂದ ಸ್ವಲ್ಪ ನೇಮಕ ಮಾಡುವಂಥ ಪ್ರಕ್ರಿಯೆ ಎಲ್ಲ ಮೋರ್ಚಾಗಳಿಂದ ಆಗಬೇಕು. ಮತ್ತು ಅಲ್ಲಿ ಆಯ್ಕೆ ಮಾಡಿದಂಥ ಸಮಯದಲ್ಲಿ ನೀವು ಆ ವಾರ್ಡ್ನವ್ರಿಗೆ, ಆ ಸದಸ್ಯ ಏನು ಯಾವ ವಾರ್ಡಿಂದ ಮಾಡಿರ್ತೀರಿ ಅಲ್ಲಿಗೆ ಹೋಗಿ ಮತ್ತು ಆ ಒಂದು ಸಮಾಜದವ್ರನ್ನ ಕೂಡಿಸ್ಕೊಂಡು ಅಲ್ಲಿಗೆ ಹೋಗಿ ನೀವು ಅವರಿಗೆ ಸದಸ್ಯರ ಸ್ಥಾನ ಕೊಡುವಂಥ ಕೆಲಸ ಆಗಬೇಕು. ಇವೆಲ್ಲದರ ಉದ್ದೇಶ ಪಕ್ಷ ಬಲಿಷ್ಠ ಆಗಬೇಕು, ಪಕ್ಷ ಕಟ್ಟಬೇಕು. ಇವತ್ತು ಮೋದಿಜಿಯವರ ಅಭಿಮಾನ ಆಗಿರ್ಬೋದು, BJP ಪಕ್ಷದ ಅಭಿಮಾನಿಗಳು ಅಸಂಖ್ಯಾತ ಸಂಖ್ಯೆಯಲ್ಲಿದ್ದಾರೆ, ಅದು ಮುಖ್ಯ ಅಲ್ಲ. ಆದರೆ ಎಲ್ಲರನ್ನೂ ಒಂದೇ ವೇದಿಕೆಗೆ ತರುವುದು ಬಹಳ ಮುಖ್ಯ. ಇವತ್ತು ಅಭಿಮಾನ ಇದೆ ಅಂತೇಳಿ ಅವರು ಬಂದು ನಮ್ಗೆ ಓಟ್ ಹಾಕಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರಂಗಿಲ್ಲ. ಆದರೆ ಅವ್ರನ್ನೆಲ್ಲರನ್ನೂ ಪಕ್ಷದ ವೇದಿಕೆಯಲ್ಲಿ ತಂದರೆ ಮಾತ್ರ ಅದು ಓಟ್ಗಳಾಗಿ ಪರಿವರ್ತನೆ ಆಗ್ತದೆ. ಸೊ ಆ ಕೆಲಸ ನಮ್ಮ ಎಲ್ಲ ಮೋರ್ಚಾದ ಅಧ್ಯಕ್ಷರಿಂದ ಆಗಬೇಕು. ಮತ್ತು ಸರ್ಕಾರದಿಂದ ಮಾಡುವಂಥ ಕೆಲಸ ಮತ್ತು ವೈಯಕ್ತಿಕವಾಗಿ MLAಗಳು ನಾವು ಮಾಡುವಂಥ ಕೆಲಸ, ನಗರಸಭೆ ಸದಸ್ಯರು ಮಾಡುವಂಥ ಕೆಲಸ ಜನರಿಗೆ ಮುಟ್ಟಬೇಕು. ಆ ವಿಷಯಗಳು ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕು. ನೀವು ಮೋರ್ಚಾದ ಅಧ್ಯಕ್ಷರು, ನೀವು ಇಡೀ ರಾಯಚೂರಿಂದ ಒಂದು ವಾಟ್ಸಪ್ ಮಾಡಬೇಕು ನಿಮ್ಮ ಮೋರ್ಚಾದಿಂದ, ಮತ್ತು ಆ ವಾರ್ಡ್ನ ಸದಸ್ಯರಿಗೆ ಹೇಳಬೇಕು. ಆ ವಾರ್ಡಿನ ವಾಟ್ಸಪ್ ಗ್ರೂಪ್ ಬೇರೆ ಮಾಡಬೇಕು. ಆ ಒಂದು ಸಮಾಜದ ವಾಟ್ಸಪ್ ಆ ವಾರ್ಡಿನಲ್ಲಿ ಬೇರೆ ಇರಬೇಕು. ಸೊ ಯಾವುದೇ ಸಮಸ್ಯೆಗಳು, ಇವತ್ತು ನಾನು ನಗರಸಭೆ ಸದಸ್ಯರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮ್ಮ ವಾರ್ಡಿನಲ್ಲಿ ನಾವು ಯಾವುದೇ ಡೆವಲಪ್ಮೆಂಟ್, ಇವತ್ತು ಪ್ರತಿಯೊಂದು ವಾರ್ಡಿಗೂ ಇಷ್ಟೊಂದು ಕಷ್ಟ ಇದ್ರು, ಆರ್ಥಿಕವಾಗಿ ನಮ್ಮ ಸರ್ಕಾರ ಕಷ್ಟದಲ್ಲಿದ್ರು, ಇವತ್ತು 110 ಕೋಟಿ ರೂಪಾಯಿಗಳ ಕಾಮಗಾರಿ ನಾನು ತಂದಿದ್ದೇನೆ, ಟೆಂಡರ್ ಆಗಿದೆ, ಕಾಮಗಾರಿ. ಇವತ್ತು ನಿಮ್ಮ ವಾರ್ಡಿನಲ್ಲಿ ಯಾವುದೇ ಕೆಲಸ ಆಗಲಿ, ನಮ್ಮ BJP ಪಕ್ಷದ ಮೋರ್ಚಾದ ಅಧ್ಯಕ್ಷರಿರಲಿ, ಸದಸ್ಯರಿರಲಿ, ಕಾರ್ಯಕರ್ತರಲ್ಲಿ ನಿಮ್ಮ ಅಭಿಮಾನ ಇರಲಿ, ನಮಗೆ ಅಭಿಮಾನ ಇರಲಿ, ಇವತ್ತು ಸಣ್ಣ ಸಣ್ಣ ರಾಜಕೀಯ, ಜಾತಿ, ಪಕ್ಷ, ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮರಿಬೇಕು. ಇವತ್ತು ಪಕ್ಷ ನಮಗೆಲ್ಲ ತಂದೆ ತಾಯಿ ಇದ್ದಂಗೆ. ಪಕ್ಷ, ನಮ್ಮ ಪಕ್ಷದ MLA ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅವರೇ ಮುಂದೆ ನಿಂತು ಎಲ್ಲರನ್ನೂ ನಮ್ಮ ಅಡಿಯಲ್ಲಿ ತಗೋಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಪಕ್ಷದ ಅಭಿಮಾನಿ, ಒಬ್ಬ ಸಾಮಾನ್ಯ ನಮ್ಮ ನಗರದ ಯಾವುದೇ ಸದಸ್ಯರ ಅಭಿಮಾನಿ ಎಲ್ಲರನ್ನೂ ಒಟ್ಟಿಗೆ ತಗೋಬೇಕು. ಇವತ್ತು ನಗರಸಭೆ ಸದಸ್ಯರಿಗೆ ವಿರುದ್ಧ ಇರ್ಬೋದು, ಆದ್ರೆ ಪಕ್ಷಕ್ಕೆ ಅಭಿಮಾನ ಇರ್ತದೆ, ಅವ್ರನ್ನೂ ಹೇಳ್ಕೋಬೇಕು, ಅವ್ರನ್ನೂ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕು. ಇವತ್ತು MLA ವಿರುದ್ಧ ಇರ್ಬೋದು, ನಗರಸಭೆ ಸದಸ್ಯರಿಗೆ ಅವ್ರು ಬೇಕಾಗ್ತಾರೆ, ಅವ್ರನ್ನೂ ಕರ್ಕೋಬೇಕು, ಪಕ್ಕದಲ್ಲಿ ಕರ್ಕೋಬೇಕು. ಇವತ್ತು MLA ಬೇಕಾಗಿರ್ತದ, ನಗರಸಭೆ ಸದಸ್ಯರ ವಿರುದ್ಧ ಇರ್ತಾರೆ, ಅವ್ರನ್ನೂ ಕರ್ಕೋಬೇಕು. ಇವತ್ತು ಮೋರ್ಚಾದ ಅಧ್ಯಕ್ಷರ ವಿರುದ್ಧ ಇರ್ತಾರೆ, ಆದ್ರೆ ಪಕ್ಷ MLA ನಗರಸಭೆ ಸದಸ್ಯರು ಬೇಕಾಗಿರ್ತದೆ, ಅವ್ರನ್ನೂ ಪಕ್ಕದಲ್ಲಿ ಕರ್ಕೋಬೇಕು. ಎಲ್ಲರನ್ನು ಒಗ್ಗೂಡಿಸಿ ಆಗ ಒಂದು MLA ಗೆಲ್ಲಿಕ್ಕೆ ಸಾಧ್ಯ, ಒಂದು ನಗರಸಭೆ ಸದಸ್ಯರು ಗೆಲ್ಲಲಿಕ್ಕೆ ಸಾಧ್ಯ, ಮತ್ತು ಪಕ್ಷ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಕೆಲಸ ಇವತ್ತು ಮೋರ್ಚಾದ ಅಧ್ಯಕ್ಷರು ಸಣ್ಣ ಸಣ್ಣ ರಾಜಕೀಯ ಬಿಟ್ಬಿಡ್ಬೇಕು. ನಾನು ಹೋದಾಗ ಆತ ಕೈ ಎತ್ತಲಿಲ್ಲ, ನಾನು ಹೋದಾಗ ಆತ ಹಿಂಗ್ ಮಾತಾಡಿದ, ಅವೆಲ್ಲ ಬಿಟ್ಬಿಡ್ಬೇಕು. ಇವು ಸಹಜವಾಗಿ ಭಿನ್ನಾಭಿಪ್ರಾಯಗಳು ಇರ್ತಾವ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ವೈಯಕ್ತಿಕವಾಗಿ ಯಾರನ್ನ ನಿಂದನೆ ಮಾಡುವಂತ ಕೆಲಸ ಪಕ್ಷದ ವೇದಿಕೆಯಲ್ಲಿ, ಪಕ್ಷದ ವಾಟ್ಸಪ್ ಗ್ರೂಪ್ನಲ್ಲಿ ಆಗಬಾರ್ದು. ಸೊ ಅಂಥ ಪಕ್ಷ ಮತ್ತು ಆ ನಿಟ್ಟಿನಲ್ಲಿ ನಾವು ಪಕ್ಷ ಕಟ್ಟಿದಾಗ ನಮ್ಮ ಪಕ್ಷ ಬೇರೂರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇವತ್ತು ವಾರ್ಡ್ನಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಓಣಿಗಳಲ್ಲಿ ಪಕ್ಷ ಗಟ್ಟಿ ಆದ್ರೆ ಈ ಪಕ್ಷ ಯಾರು ಒಳ್ಳಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಪಕ್ಷದಲ್ಲಿ ಯಾರು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ರೆ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾರ. ಈಗ ನಮಗೆ ಹೇಳ್ಬಿಟ್ಟಾರ, ನೀವು ಯಾರು ಏನು ಸೂಚಿಸ್ತೀರಿ ನಮಗೆ ಕೊಡ್ರಿ. ನಗರ ಬಿಜೆಪಿ ಅಧ್ಯಕ್ಷ ಬಿ ಗೋವಿಂದ್ ಮಾತನಾಡಿ, ವಿವಿಧ ಮೋರ್ಚಾಗಳ ಅಧ್ಯಕ್ಷರುಗಳ ಪಕ್ಷ ಕಟ್ಟಲು ಹಗಲಿರುಳು ಶ್ರಮಿಸಬೇಕಿದೆ. ಪಕ್ಷ ಗಟ್ಟಿಗೊಂಡಾಗ ಮಾತ್ರ ಕಾರ್ಯಕರ್ತರು ಗಟ್ಟಿಯಾಗಲು ಸಾಧ್ಯವಿದೆ. 3 ಜನ ಉಪಾಧ್ಯಕ್ಷ, 3 ಜನ ಕಾರ್ಯದರ್ಶಿಗಳು ಹಾಗೂ 7 ಸಮಿತಿ ರಚಿಸಿ ಪಟ್ಟಿಯನ್ನು ನಗರ ಘಟಕಕ್ಕೆ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷರನ್ನಾಗಿ ಭೀಮಣ್ಣ ಮಂಚಾಲ್, ನಗರ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸಂಜೀವ್ ರೆಡ್ಡಿ, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ವಾಣಿಶ್ರೀ, ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ರಾಮು ನಾಯಕ್, ನಗರ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷರಾಗಿ ತಿಮ್ಮಾರೆಡ್ಡಿ, ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರಾಗಿ ಮೊಹಮ್ಮದ್ ಆಯೂಬ್ ಇವರಿಗೆ ನೇಮಕಾತಿ ಆದೇಶ ನೀಡಲಾಯಿತು.
ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ, ರವೀಂದ್ರ ಜಾಲ್ದಾರ್, ಕಡಗೋಳ ಆಂಜನೇಯ, ನಗರಸಭೆ ಸದಸ್ಯ NK ನಾಗರಾಜ್, ಚಿಟ್ಟಿ ನರಸಣ್ಣ, ಶ್ರೀನಿವಾಸ್ ರೆಡ್ಡಿ, ಶಂಕರಪ್ಪ ಹೊಸೂರ್, ಶರಣಮ್ಮ ಕಾಮರೆಡ್ಡಿ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ವಿಜಯರಾಜೇಶ್ವರಿ, ಸುಶೀಲಾ, ಸುಮತಿ ಶಾಸ್ತ್ರಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಯಚೂರು ತಾಲೂಕಿನ ರಾಜೋಳಿ ಗ್ರಾಮದಲ್ಲಿ 15 ಕೋಟಿ ವೆಚ್ಚದ ವಿಜಯನಗರ ಕಾಲುವೆ ನಿರ್ಮಾಣ ಕಾಮಗಾರಿಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ರಾಯಚೂರು ತಾಲೂಕಿನ ರಾಜೋಳಿ ಗ್ರಾಮದಲ್ಲಿ 18 ಕೋಟಿ ವೆಚ್ಚದ ವಿಜಯನಗರ ಕಾಲುವೆ ನಿರ್ಮಾಣ ಕಾಮಗಾರಿಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, KNNL ಯೋಜನೆಯಡಿಯಲ್ಲಿ 18 ಕೋಟಿ ವೆಚ್ಚದಲ್ಲಿ ವಿಜಯನಗರ ಕಾಲುವೆ ನಿರ್ಮಾಣ ಮಾಡಲಾಗುತ್ತಿದೆ. ಗುಣಮಟ್ಟ ಕಾಪಾಡುವಂತೆ ಸೂಚಿಸಿದರು. ನಂತರ ಬಿ ಹನುಮಾಪುರದಿಂದ ಗಟ್ಟು ಬಿಚ್ಚಾಲಿ BT ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಲ್ಲಿಕಾರ್ಜುನ್ ಗೌಡ, ಬಸನಗೌಡ ತುರ್ಕಂಡೋಣಿ, ಸೋಮಶೇಖರ್ ಗೌಡ, ಜನಾರ್ದನ್ ಗೌಡ, ನಾಗೇಂದ್ರಪ್ಪ ಮಟಮಾರಿ, ನಾರಾಯಣ, ಸತ್ಯನಾರಾಯಣ, ಬಸವರಾಜ್, ಉಮೇಶ್ ಪಾಟೀಲ್ ಮತ್ತು ಅಧಿಕಾರಿಗಳು, ಗ್ರಾಮದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ನಿಧನರಾದ DTD ದಾಸ ಸಾಹಿತ್ಯ ರಾಜ್ಯ ಸಂಚಾಲಕ ಹಾಗೂ ಗಾಯಕ ರಾಮರಾವ್ ಗಂಗಾಖೇಡ್ ಇವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ನಿಧನರಾದ DTD ದಾಸ ಸಾಹಿತ್ಯ ರಾಜ್ಯ ಸಂಚಾಲಕ ಹಾಗೂ ಗಾಯಕ ರಾಮರಾವ್ ಗಂಗಾಖೇಡ್ ಇವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮಾತನಾಡಿ, ರಾಮರಾವ್ ಗಂಗಾಖೇಡ್ ರವರು ಪ್ರಾಮಾಣಿಕರಾಗಿದ್ದರು. ರಾಯಚೂರಿನಲ್ಲಿಯೇ ಅವರು ತಮ್ಮ ಸಂಘಟನೆಯ ಕ್ಷೇತ್ರವನ್ನು ರೂಪಿಸಿಕೊಂಡು ಭಜನಾ ಮಂಡಳಿಗಳನ್ನು ಸಂಘಟಿಸಿ ದಾಸ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸಿದರು ಹಾಗೂ ಜವಾಹರ್ ನಗರದ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಆ ಸಂಘದ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷರಾದ ಗುರುರಾಜ ಆಚಾರ್ ತಾಳಿಕೋಟೆ, ಮುರಳೀಧರ್ ಕುಲಕರ್ಣಿ, ಪ್ರಹ್ಲಾದ್ ಫಿರೋಜಾಬಾದ್ ಮಾತನಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಭೆಯಲ್ಲಿ ಬಿ ನರಸಿಂಗರಾವ್ ಕೋಟೆ, ಗುರುರಾಜರಾವ್ ಗೋರ್ಕಲ್, ಸೇತು ಮಾಧವ್ ಕೇರೂರ್, ತಾರ್ನಾಥ್, ಪ್ರಹ್ಲಾದ್ ಹಂಡೆ, ಜಯಕುಮಾರ್ ಗಬ್ಬೂರ್, ರವೀಂದ್ರ ಕುಲಕರ್ಣಿ, ಜಯಕುಮಾರ್ ಕಾಡ್ಲೂರ್, ಪ್ರಸನ್ನ ಆಲಂಪಲ್ಲಿ, ನರಸಿಂಹಮೂರ್ತಿ ಕುಲಕರ್ಣಿ, ಕೋಪ್ರೇಶ್ ದೇಸಾಯಿ, ಗೋಪಾಲ್ ಗುಡಿಬಂಡೆ, ಪ್ರಭಾತ್ ದಾಸ್, ರಾಘವೇಂದ್ರ ಕಾಂತ್ನವರ್, ಹನುಮೇಶ್ ಮಾನ್ವೇಕರ್ ಮುಂತಾದ ಬ್ರಾಹ್ಮಣ ಸಮಾಜದ ಪದಾಧಿಕಾರಿಗಳು, ಸಮಾಜ ಬಾಂಧವರುಗಳು ಉಪಸ್ಥಿತರಿದ್ದರು. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವರು ಜನ್ಮದಿನ ಆಚರಣೆ ಮಾಡಿಕೊಂಡರೆ ಮಾತ್ರ ವೇದಿಕೆ ಸಜ್ಜಾಗುವುದಿಲ್ಲ, ಜನರ ಅನುಕಂಪವು ಗಿಟ್ಟಿಸಿಕೊಳ್ಳಲು ಆಗುವುದಿಲ್ಲ ಎಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಹೇಳಿದ್ದಾರೆ. ರಾಯಚೂರು ವಿಧಾನಸಭಾ ಕ್ಷೇತ್ರದ ಕೆಲವರು ಜನ್ಮದಿನ ಆಚರಣೆ ಮಾಡಿಕೊಂಡರೆ ಮಾತ್ರ ವೇದಿಕೆ ಸಜ್ಜಾಗುವುದಿಲ್ಲ, ಜನರ ಅನುಕಂಪವು ಗಿಟ್ಟಿಸಿಕೊಳ್ಳಲು ಆಗುವುದಿಲ್ಲ ಎಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್ ಇವರ ಹೆಸರನ್ನು ಉಲ್ಲೇಖಿಸದೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಕಾಂಗ್ರೆಸ್ ಪಕ್ಷ ಪ್ರಬುದ್ಧರ ಪಕ್ಷವಾಗಿದೆ. ಜನರನ್ನು ದಾರಿ ತಪ್ಪಿಸಲು ನಡೆಸುವ ಚಟುವಟಿಕೆಗಳಿಂದ ಮಾತ್ರ ಪಕ್ಷದ ಅಭ್ಯರ್ಥಿಯನ್ನು ಅಂತಿಮಗೊಳಿಸುವುದಿಲ್ಲ. ರಾಜಕೀಯ ಉದ್ದೇಶದಿಂದ ನಡೆಸುತ್ತಿರುವ ಕೆಲ ಬೆಳವಣಿಗೆಗಳು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರ ಮತಗಳಿವೆ. ಸಮುದಾಯ ಜನರ ವಿಶ್ವಾಸ ಪಡೆಯಬೇಕಿದೆ. ಆದರೆ ಕೆಲವರು ಜನ್ಮದಿನ ಆಚರಿಸಿಕೊಂಡ ಮಾತ್ರಕ್ಕೆ ಪಕ್ಷ ಟಿಕೆಟ್ ನೀಡಲು ನಿರ್ಧರಿಸುವುದಿಲ್ಲ ಎಂದು ಹೇಳಿದ್ದಾರೆ. ಸಮುದಾಯ ಜನಸಂಖ್ಯೆ ಮೆರಿಟ್ ಆಧಾರದ ಮೇಲೆ ಪಕ್ಷ ಟಿಕೆಟ್ ನೀಡಲು ನಿರ್ಧರಿಸುತ್ತದೆ ಹೊರತು ಜನ್ಮದಿನ ಆಚರಿಸಿಕೊಂಡ ಮಾತ್ರಕ್ಕೆ ಟಿಕೆಟ್ ನೀಡುವುದೆಂಬ ತಪ್ಪು ಅಭಿಪ್ರಾಯವೆಂದು ತಿಳಿಸಿದ್ದಾರೆ. ಚುನಾವಣೆ ನಾಳೆಯೇ ಬರುವುದಿಲ್ಲ, ಇನ್ನು ಸಾಕಷ್ಟು ಕಾಲಾವಕಾಶವಿದೆ. ಆದರೆ ಕೆಲವರು ರಾಜಕೀಯವಾಗಿ ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಆಹಾರ ಕಿಟ್, ಜನ್ಮದಿನ ಆಚರಿಸಿಕೊಂಡು ಊಟ ನೀಡಿದರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವುದಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕಿದೆ. ಸಮುದಾಯ ವಿಶ್ವಾಸ, ಅಭಿವೃದ್ಧಿ ಕಾರ್ಯ, ಸೇವೆಯ ಮೇಲೆ ನಿರ್ಧರಿಸಲಾಗುತ್ತಿದೆ. ಪ್ರತಿಯೊಂದು ಸಮುದಾಯದ ಜೊತೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರಿಂದ ಶಾಸಕನಾಗಲು ಸಾಧ್ಯವಾಗಿದೆ. ಯಾರೋ ಕೆಲವರು ದುರುದ್ದೇಶದಿಂದ ನಡೆಸುತ್ತಿರುವ ಚಟುವಟಿಕೆಗಳು ಪಕ್ಷದ ಸಂಘಟನೆ ಅಡ್ಡಿಯಾಗುತ್ತಿದ್ದು ತಪ್ಪು ನೀಡಿದಂತಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ಅಭ್ಯರ್ಥಿಯಾಗಿ ಘೋಷಿಸಿರುವ ಪಕ್ಷದ AICC ಅಧ್ಯಕ್ಷರು ಹಾಗೂ KPCC ಅಧ್ಯಕ್ಷರು ಹಾಗೂ ಮುಖಂಡರನ್ನು ಅಭಿನಂದಿಸಿದ್ದಾರೆ. ನಗರದ ಅರಬ್ ಮೊಹಲ್ಲಾದ ಈದ್ಗಾ ಮೈದಾನ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಸೈಯದ್ ಸೋಹಿಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ನಗರದ ಅರಬ್ ಮೊಹಲ್ಲಾದ ಈದ್ಗಾ ಮೈದಾನ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಸೈಯದ್ ಸೋಹಿಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ಸಾಬರ ಅನುಮೋದನೆ ನೀಡಿ ಅನುದಾನ ಮಂಜೂರು ಮಾಡಿದ್ದಾರೆ ಎಂದರು. ಈದ್ಗಾ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲು ಶ್ರಮಿಸಿದ ಮಾಜಿ ಸಚಿವ ತನ್ವೀರ್ ಸೇಠ್, ಮಾಜಿ ಶಾಸಕ ಸೈಯದ್ ಯಾಸಿನ್, ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಗೌಸ್ಫೀರ್, ಸೈಯದ್ ಉಮರ್ ಫಾರೂಕ್, ತುರಬ್, ಸುಜಾತ್, ಅಫ್ಜಲ್, ಮರ್ದಾನ್, ಅನ್ವರ್, ಕಲೀಂ, ಮನ್ಸೂರ್, ಮನಾನ್, ತಬ್ರೇಜ್ ಹಾಗೂ ಸತ್ತಾರ್ ಉಪಸ್ಥಿತರಿದ್ದರು. ಕೊರೋನಾ ಲಾಕ್ಡೌನ್ನಿಂದ ಮನೆಯಲ್ಲಿ ಕುಡಿತ ಹೆಚ್ಚಾಗಿ ಸಮಸ್ಯೆಯಾಗಿದ್ದು, ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೇವದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಮಹಿಳೆಯರು ಜಾಲಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಮನೆಯಲ್ಲಿ ಕುಡಿತ ಹೆಚ್ಚಾಗಿ ಸಮಸ್ಯೆಯಾಗಿದ್ದು, ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೇವದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಮಹಿಳೆಯರು ಜಾಲಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 6 ತಿಂಗಳಿನಿಂದ ಅಕ್ರಮ ಮದ್ಯ ಮಾರಾಟ ಪ್ರಾರಂಭವಾಗಿದ್ದು, ಮನೆಯಲ್ಲಿ ಗಂಡಂದಿರು ನಿತ್ಯವೂ ಕುಡಿದು ಬಂದು ಅನಗತ್ಯ ಗಲಾಟೆ ಮಾಡುತ್ತಿದ್ದಾರೆ. ಈ ಹಿಂದೆ ದೂರು ನೀಡಿದಾಗ ಅಕ್ರಮ ಮದ್ಯ ಮಾರಾಟ ನಿಂತಿತ್ತು. ಆದರೀಗ ಮತ್ತೆ ಪ್ರಾರಂಭವಾಗಿದೆ. ಮನೆಯಲ್ಲಿ ಸಾಮಾನುಗಳು ಸಹ ನಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಡಿಮೆ ಇಲ್ಲದೆ ಸಂಕಷ್ಟದಲ್ಲಿರುವಾಗ ಮದ್ಯ ಮಾರಾಟದಿಂದ ಕುಟುಂಬಗಳು ಮತ್ತಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಶಾಸಕ ಕೆ ಶಿವನಗೌಡ ನಾಯಕ್ ಮದ್ಯ ಮಾರಾಟ ಮಾಡಲು ಹೇಳಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ಚುನಾಯಿತ ಪ್ರತಿನಿಧಿಗಳ ವೈನ್ ಶಾಪ್ಗಳಿಂದಲೇ ಅಕ್ರಮ ಮದ್ಯ ಗ್ರಾಮಗಳಿಗೆ ಸರಬರಾಜು ಆಗುತ್ತಿದೆ. ತಕ್ಷಣವೇ ಅಕ್ರಮ ಮದ್ಯ ಮಾರಾಟ ತಡೆಯಬೇಕು. ಮಾರಾಟ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ದೂರನ್ನು ಜಾಲಹಳ್ಳಿ ಪೊಲೀಸ್ ಠಾಣೆಗೆ ಮಹಿಳೆಯರು ನೀಡಿದ್ದಾರೆ. ಜಾಲಹಳ್ಳಿ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಯಾ ತಲಾಬ್ನಲ್ಲಿ 6 ಶಾಲಾ ಕೊಠಡಿಗಳ ಉದ್ಘಾಟನೆ. ವಾರ್ಡಿನ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಸೋಮವಾರದಿಂದ ಎಲ್ಲ ದೇವಸ್ಥಾನಗಳು ಪ್ರಾರಂಭ. ಭಕ್ತರ ದರ್ಶನಕ್ಕೆ ಪೂರ್ವ ಸಿದ್ಧತೆ. ಜುಲೈನಲ್ಲಿ ಶಾಲೆಗಳು ಆರಂಭಿಸಲು ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿಲ್ಲ. ಸಚಿವ ಸುರೇಶ್ ಕುಮಾರ್. ಸಿಯಾ ತಲಾಬ್ನಲ್ಲಿ 50 ಲಕ್ಷ ರೂಪಾಯಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಭೂಮಿ ಪೂಜೆ. ಬಿಜೆಪಿ ನಗರ ವಿವಿಧ ಮೋರ್ಚಾಗಳಿಗೆ ನೇಮಕಾತಿ ಆದೇಶ ವಿತರಣೆ. ಪಕ್ಷದ ಸಂಘಟನೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಜೋಳಿ ಗ್ರಾಮದಲ್ಲಿ 18 ಕೋಟಿ ರೂಪಾಯಿ ವೆಚ್ಚದ ಕಾಲುವೆ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. ರಾಮರಾವ್ ಗಂಗಾಖೇಡ್ ನಿಧನ. ಬ್ರಾಹ್ಮಣ ಮಹಾಸಭಾದಿಂದ ಶ್ರದ್ಧಾಂಜಲಿ. ಜನ್ಮದಿನ ಆಚರಿಸಿಕೊಂಡರೆ ಕಾಂಗ್ರೆಸ್ ಟಿಕೆಟ್ ಸಿಗುವುದಿಲ್ಲ. ಸೈಯದ್ ಯಾಸಿನ್. ಈದ್ಗಾ ಮೈದಾನ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಸೈಯದ್ ಸೋಹಿಲ್ ಚಾಲನೆ. ಮತ್ತು ಅಕ್ರಮ ಮದ್ಯ ಮಾರಾಟ ತಡೆಯಲು ಆಗ್ರಹಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಾಗ್ನೂರು ಗ್ರಾಮದ ಮಹಿಳೆಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ.
ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The next gen preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, LKG, UKG and first standard to 10th standard. Address ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು.